ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಟಾಪ್ ಕನ್ನಡ ಚಾನಲ್ಗೆ ಸ್ವಾಗತ. ಇಡೀ ದೇಶಾದ್ಯಂತ ಎಲ್ಲ ಬ್ಯಾಂಕ್ ಗ್ರಾಹಕರಿಗೆ ಒಟ್ಟು 5 ರಿಂದ 8 ಹೊಸ ನಿಯಮ, ಹೊಸ ರೂಲ್ಸ್ ಜಾರಿಗೆ ಮಾಡಲಾಗಿದ್ದು, ನೀವೇನಾದರೂ ಯಾವುದೇ ಬ್ಯಾಂಕ್ನಲ್ಲಿ ಖಾತೆಯನ್ನು ಹೊಂದಿದ್ದರೆ ಈ ನಿಯಮ, ಈ ರೂಲ್ಸ್ ನಿಮಗೆ ಕಡ್ಡಾಯವಾಗಿ ಅನ್ವಯವಾಗಲಿದೆ. ಎಸ್ ವೀಕ್ಷಕರೇ, ಸಾರ್ವಜನಿಕ ವಲಯದ ಬ್ಯಾಂಕುಗಳಾಗಿರಬಹುದು ಮತ್ತು ಖಾಸಗಿ ವಲಯದ ಬ್ಯಾಂಕುಗಳಾಗಿರಬಹುದು, ಯಾವುದೇ ಬ್ಯಾಂಕ್ನಲ್ಲಿ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಖಾತೆ ಅಕೌಂಟನ್ನು ಹೊಂದಿರುವವರಾಗಿದ್ದರೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುವುದು ಅತ್ಯವಶ್ಯಕ. ಎಲ್ಲ ಫೋನ್ಪೇ, ಗೂಗಲ್ ಪೇ ಮತ್ತು ಪೇಟಿಎಂನಂತಹ UPI ಪೇಮೆಂಟ್ಸ್ ಬಳಕೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದ್ದು, ಎಲ್ಲ ಗ್ರಾಮೀಣ ಬ್ಯಾಂಕುಗಳು ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಇತರೆ ಖಾಸಗಿ ಬ್ಯಾಂಕುಗಳಲ್ಲಿ ನೀವೇನಾದರೂ ಖಾತೆಯನ್ನು ಹೊಂದಿದ್ದರೆ ಬ್ಯಾಂಕಿಂಗ್ ವಲಯದಲ್ಲಿ ಹೊಸ ಪರಿವರ್ತನೆಯನ್ನು ಮಾಡಿ ಆದೇಶ ಹೊರಡಿಸಲಾಗಿದೆ. ಏನೆಲ್ಲ ನಿಯಮಗಳನ್ನು ಜಾರಿಗೆ ಮಾಡಲಾಗಿದೆ ಅಂತ ಒಂದೊಂದಾಗಿ ನೋಡೋದಾದರೆ, ವೀಕ್ಷಕರೇ, ಮೊಟ್ಟ ಮೊದಲಿಗೆ ಎಲ್ಲ ಬ್ಯಾಂಕ್ನ ವೆಬ್ಸೈಟ್ ಡೊಮೈನ್ನಲ್ಲಿ ಬದಲಾವಣೆ ಮಾಡಲಾಗುತ್ತಿದೆ. ಹೌದು, RBI ಹೊಸ ನಿಯಮದ ಪ್ರಕಾರ ಎಲ್ಲ ಬ್ಯಾಂಕುಗಳಿಗೆ ತಮ್ಮ ವೆಬ್ಸೈಟ್ಗಳು ಈಗ ಬ್ಯಾಂಕ್ಡ್ ಇನ್ ಡೊಮೈನ್ನಲ್ಲಿ ಇರಬೇಕು ಎಂದು ಅಧಿಕೃತವಾಗಿ ನಿರ್ದೇಶನ ನೀಡಿದೆ. ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸೇರಿದಂತೆ ಗ್ರಾಮೀಣ ಬ್ಯಾಂಕುಗಳಲ್ಲಿ ಆದೇಶ ನೀಡಲಾಗಿದ್ದು, ಇದು ಆನ್ಲೈನ್ ಬ್ಯಾಂಕಿಂಗ್ ಅನ್ನು ಹೆಚ್ಚು ಸುರಕ್ಷಿತವಾಗಿರಿಸುತ್ತೆ ಮತ್ತು ಇದು ಬ್ಯಾಂಕ್ನ ವೆಬ್ಸೈಟ್ ಎಂದು ಸುಲಭವಾಗಿ ಎಲ್ಲರೂ ಪರಿಚಯಿಸಿಕೊಳ್ಳಬಹುದು. ಇನ್ನು ವೀಕ್ಷಕರೇ, ಎರಡನೆಯದಾಗಿ ಬ್ಯಾಂಕಿಂಗ್ಗೆ ಸಂಬಂಧಪಡುವ ದೊಡ್ಡ ಬದಲಾವಣೆ ಏನಾಗ್ತಿದೆ ಅಂದರೆ ATM ಶುಲ್ಕಗಳ ಹೊಸ ಪರಿಷ್ಕರಣೆ. ಹೌದು, ಇದೇ ಮೇ ತಿಂಗಳಿನಿಂದ ಎಲ್ಲ ATM ವಹಿವಾಟು ಶುಲ್ಕಗಳಲ್ಲಿ ದೊಡ್ಡ ಬದಲಾವಣೆ ಜಾರಿಗೆ ಮಾಡಲಾಗಿದ್ದು, ಈಗ ಉಚಿತ ಮಿತಿಯ ನಂತರ ಪ್ರತಿ ಹೆಚ್ಚುವರಿ ವಹಿವಾಟಿಗೆ 23 ರೂಪಾಯಿ ಮತ್ತು ಅದರ ಜೊತೆಗೆ GST ವೆಚ್ಚವನ್ನು ಕಟ್ಟಬೇಕಾಗುತ್ತೆ. ಈ ಮೊದಲು 21 ರೂಪಾಯಿ ಮಾತ್ರ ಇತ್ತು. ಇದೀಗ 23 ರೂಪಾಯಿ ಜೊತೆಗೆ GST ವೆಚ್ಚವನ್ನು ಕೂಡ ನೀವು ನಿಮ್ಮ ಉಚಿತ ಮಿತಿ ಮುಗಿದಾದ ಬಳಿಕ ಪ್ರತಿ ವಹಿವಾಟಿಗೆ ಪಾವತಿ ಮಾಡಬೇಕು ಎಂದು ಅಧಿಕೃತವಾಗಿ RBI ಎಲ್ಲ ಬ್ಯಾಂಕಿಂಗ್ ವಲಯಕ್ಕೆ ಆದೇಶ ನೀಡಿದೆ. ಹಾಗೂ ವೀಕ್ಷಕರೇ, ಮೂರನೆಯ ದೊಡ್ಡ ಬದಲಾವಣೆ ಏನಾಗ್ತಿದೆ ಅಂದರೆ, ನೀವು ನಿಮ್ಮ ಫೋನ್ಪೇ, ಗೂಗಲ್ ಪೇ ಮತ್ತು ಪೇಟಿಎಂನಲ್ಲಿ ಡೈರೆಕ್ಟಾಗಿ ಬ್ಯಾಂಕ್ನ ಮೂಲಕ ಹಣವನ್ನು ಪಾವತಿ ಮಾಡುತ್ತಿದ್ದರೆ ನೀವು ನಿಮ್ಮ ಫೋನ್ಪೇಯಲ್ಲಿ ಅಕೌಂಟ್ ನಂಬರ್ ಎಂಟರ್ ಮಾಡಿದ ಬಳಿಕ ಅಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಶೋ ಆಗುತ್ತಿತ್ತು. ಇದರಿಂದಾಗಿ ಕನ್ಫರ್ಮ್ ಆಗಿತ್ತು ಇವರ ಅಕೌಂಟ್ಗೆ ನಾವು ದುಡ್ಡು ಹಾಕಬೇಕು ಎಂದು. ಇದೀಗ ಇದೇ ರೀತಿಯಾಗಿ ಈ ಹೊಸ ಸೌಲಭ್ಯವನ್ನು ಎಲ್ಲ RTGS ಮತ್ತು ನೆಫ್ಟ್ ವಹಿವಾಟುಗಳಲ್ಲಿ ಲಭ್ಯವಾಗುವಂತೆ ಎಲ್ಲ ಬ್ಯಾಂಕ್ನವರಿಗೆ ಜಾರಿಗೆ ಮಾಡುವಂತೆ ಆದೇಶ ಹೊರಡಿಸಿದೆ. ಇದು ತಪ್ಪು ಖಾತೆಗೆ ಹಣ ವರ್ಗಾವಣೆ ಆಗುವುದನ್ನು ತಡೆಗಟ್ಟಬಹುದು ಮತ್ತು ಯಾವುದೇ ರೀತಿಯ ಫ್ರಾಡ್ ಆಗುವುದನ್ನು ತಡೆಗಟ್ಟಬಹುದಾಗಿದೆ. ಇನ್ನು ವೀಕ್ಷಕರೇ, ನಾಲ್ಕನೆಯದಾಗಿ ಬಂದಿರತಕ್ಕಂಥ ಹೊಸ ಬದಲಾವಣೆ ಏನಂದರೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ RBI ಬ್ಯಾಂಕ್ನ ವಿಲನ 11 ರಾಜ್ಯಗಳಲ್ಲಿರುವ ಒಟ್ಟು 15 RRB ಬ್ಯಾಂಕ್ಗಳನ್ನು ವಿಲೀನಗೊಳಿಸಲಾಗುತ್ತಿದೆ. ಇದು ಒಟ್ಟು RRB ಬ್ಯಾಂಕುಗಳ ಸಂಖ್ಯೆಯನ್ನು 43ರಿಂದ 28ಕ್ಕೆ ಇಳಿಸುವ ಒಂದು ಹೊಸ ಬ್ಯಾಂಕಿಂಗ್ ಸೇವೆಯನ್ನು ಪರಿಚಯಿಸಲು ಮತ್ತು ಮತ್ತಷ್ಟು ಹೆಚ್ಚು ಬಲಿಷ್ಠಗೊಳಿಸಲಿಕ್ಕೆ ಏಕರೂಪಗೊಳಿಸಲು ಈ ವಿಲೀನ ಮಾಡಲಾಗುತ್ತಿದೆ ಎಂದು ಅಧಿಕೃತವಾಗಿ ಇದೀಗ RBI ಮಾಹಿತಿ ಹೊರಡಿಸಿದೆ. ಹಾಗೂ ವೀಕ್ಷಕರೇ, ಅಪ್ರಾಪ್ತ ವಯಸ್ಕರ ಬ್ಯಾಂಕ್ ಖಾತೆಗಳಿಗೆ ಹೊಸ ನಿಯಮ ಜಾರಿಗೆ ಮಾಡಲಾಗಿದ್ದು, ಇದೀಗ 10 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳು ತಮ್ಮದೇ ಆದ ಬ್ಯಾಂಕ್ ಖಾತೆಯನ್ನು ತೆರೆಯಬಹುದು ಮತ್ತು ಅದನ್ನು ಸುರಕ್ಷಿತವಾಗಿ ನಿರ್ವಹಿಸಬಹುದು. ಬ್ಯಾಂಕುಗಳು ತಮ್ಮ ನೀತಿಗಳಿಗೆ ಅನುಗುಣವಾಗಿ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿದ್ದು, ಇದೆಲ್ಲ ಪ್ರತಿಯೊಬ್ಬರಿಗೂ ಅನ್ವಯವಾಗಲಿದೆ.